ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನೊಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಾನು ಓವರ್ಲ್ಯಾಂಡಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವ್ರ ಜೊತೆ ಕ್ಯಾಂಪಿಂಗ್ ಮಾಡಿದಾಗ ಕೂರ್ಗಲ್ಲಿ ಆ ವಿಡಿಯೋಲಿ ನಿಮಗೊಂದು ಡೀಟೇಲ್ ವಿಡಿಯೋ ಕೊಡೋಕ್ಕಿದೆ ಅಪ್ಡೇಟ್ದು ಕಿಚನ್ ಬಗ್ಗೆ ಅಂತ ನಾನು ಹೇಳಿದ್ದೀನಿ. ಸೊ ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡೋಣ. ಇದೇ ಮೊದಲ ಬಾರಿಗೆ ನೀವು ನನ್ನ ವಿಡಿಯೋ ನೋಡ್ತಾ ಇರೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾಂಪರ್ ವ್ಯಾನ್ ಬ್ಲಾಗನ್ನು ಕನ್ನಡದಲ್ಲಿ ನೋಡ್ಬೋದು. ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಕನ್ನಡದ ಮೊಟ್ಟ ಮೊದಲ ಕ್ಯಾಂಪರ್ ವ್ಯಾನ್ ಬ್ಲಾಗರ್ ಅಂತ ಹೇಳ್ಕೊಳ್ಳೋದಕ್ಕೆ. ವೆಲ್ಕಮ್ ಟು ಮೈ ಚಾನಲ್ ಸಂಚಾರಿ ರಿಷಿ. ಮುಂಚಿಂದ ನೀವು ನಾನು ಫಾಲೋ ಮಾಡ್ತಾ ಇರೋದಾದರೆ ನಿಮಗೆ ಗೊತ್ತಿರುತ್ತೆ ನನ್ನ ಕಿಚನ್ ಸೆಟಪ್ ಹೇಗಿತ್ತು ಅಂತ ಹೇಳಿ. ಸೊ ಬನ್ನಿ ಇವಾಗ ಆ ಅಪ್ಡೇಟ್ ಏನು, ಹೊಸ ಕಿಚನ್ ಸೆಟಪ್ ಬಗ್ಗೆ ಏನು ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇದೆ ನಾನು ಮಾಡಿರುವಂಥ ಅಪ್ಗ್ರೇಡ್. ಸೊ ಇದರಲ್ಲಿ ನಾನು ಏನಕ್ಕೆ ಈ ಅಪ್ಗ್ರೇಡ್ ಮಾಡಿದೆ ಅಂತ ಹೇಳ್ತೀನಿ. ಮುಂಚೆಯಿಂದ ಫಾಲೋ ಮಾಡ್ತಾ ಇರೋರು ಗೊತ್ತಿರುತ್ತೆ, ಇಲ್ಲ ಅಂತಂದರೆ ಹೊಸಬರು ಹೋಗಿ ಮುಂಚಿನ ವೀಡಿಯೋಸ್ ನೀವು ನೋಡಿದ್ರೆ ನನ್ನ ಹತ್ರ ಯಾವ ಥರ ಕಿಚನ್ ಸೆಟಪ್ ಇತ್ತು ಅಂತ ಗೊತ್ತಾಗುತ್ತೆ. ಅದು ಆ್ಯಕ್ಚುಲಿ ಲೆವೆಲಿಗಿತ್ತು, ಲೆವೆಲಿಂದ ಸ್ವಲ್ಪ ಹೈಟಿಗೆ ಮಾತ್ರ ಇತ್ತು. ಇದು ಇವಾಗ 6 ಇಂಚ್ ನಂದು ಜಾಸ್ತಿ ಆಗಿದೆ. ರೀಸನ್ ಇಷ್ಟೇ, 2 ರೀಸನಿಂದ. ಒಂದು, ನಾನು ಆದಷ್ಟು ಡೇ ಕ್ಯಾಂಪಿಂಗ್ ಮಾಡ್ತಾ ಇರ್ತೀನಿ, ಮತ್ತು ಆದಷ್ಟು ಅನ್ನೋದಕ್ಕಿಂತ ನಂದು 50-50 ಹೋಗ್ತಾ ಇರುತ್ತೆ. ಡೇ ಕ್ಯಾಂಪಿಂಗ್ ಕೂಡ ಮಾಡ್ತೀನಿ, ಈಕ್ವಲ್ ಆಗಿ ನಾನು ಓವರ್ ನೈಟ್ ಕ್ಯಾಂಪಿಂಗ್ ಕೂಡ ಮಾಡ್ತೀನಿ. ಸೊ ಓವರ್ ನೈಟ್ ಕ್ಯಾಂಪಿಂಗಲ್ಲಿ ಇರುವಾಗ ನನ್ನ ಕಂಪ್ಲೀಟ್ ಬೆಡ್ ಸೆಟಪ್ ಇರುತ್ತೆ. ಇದರಲ್ಲೂ ಕೂಡ ಬೆಡ್ ಸೆಟಪ್ ಹಾಕ್ಬೋದು, ಬಟ್ ಅದರಲ್ಲಿ ನಾನು ಮಾಡ್ಕೊಂಡಿದ್ದಂಥದ್ದು ಜಾಸ್ತಿ ಮಲಗೋ ರೀಸನಿಂದ ಮೇಲ್ಗಡೆ ತಿರುಗುವಾಗ ನನಗೆ ಹೈಟ್ ಇದರಲ್ಲಿ ಕಡಿಮೆ ಇರೋದ್ರಿಂದ ನನಗೆ ಹೈಟ್ ಜಾಸ್ತಿ ಬೇಕು ಅಂತ ಹೇಳಿ ನಾನು ಆ ಸೆಟಪ್ಪನ್ನು ಇಟ್ಕೊಂಡಿದ್ದೆ. ಬಟ್ ಇದು ಇವಾಗ ಮಾಡಿಸಿರೋ ರೀಸನ್ ಏನು ಅಂತ ಹೇಳಿದ್ರೆ, ಇದರಲ್ಲೂ ಕೂಡ ಮಲಗೋಕ್ಕಾಗತ್ತೆ, ಬಟ್ ಅದಕ್ಕಿಂತ 6 ಇಂಚ್ ಕಡಿಮೆ ಆಗುತ್ತೆ ಸೈಜ್ ಅಷ್ಟೇ. ಬಿಟ್ಟರೆ ಇದು ನನ್ನ ಕನ್ವೀನಿಯಂಟ್ ತುಂಬ ಇದೆ. ಯಾಕಂದರೆ ನಾನು ಇನ್ನೂ 50% ಏನು ಡೇ ಕ್ಯಾಂಪಿಂಗ್ ಮಾಡ್ತೀನಿ, ಕೆಲವು ಜಾಗಗಳಲ್ಲಿ ಆ್ಯಕ್ಚುಲಿ ಓವರ್ ನೈಟಿಂಗ್ಗೆ ಸೂಟಬಲ್ ಇರೋದಿಲ್ಲ. ಸೊ ಅಲ್ಲಿ ಓವರ್ ನೈಟ್ ಕ್ಯಾಂಪಿಂಗ್ ಮಾಡೋದಿಲ್ಲ, ಬರೀ ಡೇ ಕ್ಯಾಂಪಿಂಗ್ ಹೋಗ್ತೀನಿ. ಅವಾಗ ನನಗೆ ಸ್ಲೀಪಿಂಗ್ ಸೆಟಪ್ ಯೂಸೇ ಇರೋದಿಲ್ಲ. ಸೊ ಹಾಗಾಗಿ ಎಕ್ಸ್ಟ್ರಾ ಮತ್ತು ಇನ್ನೂ ಹೆಚ್ಚಿಂದು ನಾನು ಎಕ್ವಿಪ್ಮೆಂಟ್ ಇಲ್ಲ, ಫುಲ್ ಎಕ್ವಿಪ್ಮೆಂಟು ಇಲ್ಲ, ಇದು ಏನಂತ ಹೇಳೋದು, ಎಲ್ಲ ಐಟಮ್ಸನ್ನು ಎತ್ಕೊಂಡು ಹೋಗೋ ಬದಲು ನನಗೆ ಇದರಲ್ಲಿ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಒಂದು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಮೇನ್ ರೀಸನ್ ಬಂದು, ಸೊ ನೋಡಿ ಇವಾಗ ಏನಿದೆ ಸೆಟಪ್ಪು ಅದು ನೋಡೋದಕ್ಕೆ ಹಾಗೇ ಇರುತ್ತೆ. ಸೊ ಇದು ಕ್ಯಾರಿಂಗ್ ಎಲ್ಲ ಸೇಮ್ ಇರುತ್ತೆ. ನೋಡಿ, 2ನೇ ರೀಸನ್ ಬಂದು ಇದೇನೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಸೊ ಮುಂಚೆ ಈ 2 ಸೀಟನ್ನು ಬೆಂಡ್ ಮಾಡಿ ನಂದು ಸ್ಲೀಪಿಂಗ್ ಸೆಟಪ್ಪನ್ನು ಇಟ್ಕೊತಾ ಇದೆ. ಅದ್ರ ಕೆಳಗಡೆ ಸ್ಟೋರಿಂಗ್ ಕೆಪಾಸಿಟಿ ಇತ್ತು, ಇಲ್ಲಾಂದರೆ ಸ್ಟೋರಿಂಗ್ ಸ್ಪೇಸ್ ಇತ್ತು. ಸೊ ಇವಾಗೂ ಕೂಡ ಸ್ಟೋರಿಂಗ್ ಸ್ಪೇಸ್ ಹಾಗೇ ಇದೆ. ಬಟ್ ಇದರಲ್ಲಿ ಅಡ್ವಾಂಟೇಜ್ ಏನಕ್ಕೆ ಈ ಹೊಸ ಸೆಟಪ್ ಅಪ್ಗ್ರೇಡ್ ಮಾಡಿದ್ದು ಅಂತ ಹೇಳಿದ್ರೆ, ಈ ಸೀಟನ್ನು ವಾಪಸ್ ಕೂರಿಸಿ ನನ್ನ ಸೆಟಪ್ಪನ್ನು ಹಾಗೆ ಇಟ್ಕೊಳ್ಬೋದು. ಮುಂಚೆ ಇದರಲ್ಲಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೆ, ಅವಾಗ ಆ ಸೆಟಪ್ ಇಟ್ಕೊಂಡು ಈ ಸೀಟನ್ನು ಓಪನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವಾಗ ಇದರಲ್ಲಿ ಸಿಗೋ ನನಗೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಈ ಸೀಟಿಂಗ್ ಸ್ಪೇಸ್ ಖಾಲಿಯಾಗಿರುತ್ತೆ. ಜೊತೆಗೆ ಅರ್ಧಕ್ಕರ್ಧ ನನ್ನ ಹತ್ರ ಕಿಚನ್ಗೆ ಮತ್ತು ಸ್ಟೋರಿಂಗ್ ಏನು ಬೇಕು, ಇಲ್ಲಾಂದರೆ ನೀರಿಗೆಲ್ಲ ಏನು ಬೇಕು, ಸ್ಟೋರೇಜ್ ಕೆಪಾಸಿಟಿ ಹಾಗೇ ಇರುತ್ತೆ. ಈ ಸೆಟಪ್ ಇಟ್ಕೊಂಡು ಕೂಡ ನಾನು ಫ್ರೆಂಡ್ಸ್ ಜೊತೆಲಿ ಕೂಡ ಕ್ಯಾಂಪಿಂಗ್ ಮಾಡ್ಬೋದು. ಸೊ ಇವಾಗ ನಾನು ಜಸ್ಟ್ ಡೇ ಕ್ಯಾಂಪಿಂಗ್ ಬಂದಾಗ ಮಲಗೋದಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಬಂದು ಸಂಜೆ ಹೋಗೋದಕ್ಕೆ ಆರಾಮಾಗಿ ನನ್ನ ಜೊತೆಲಿ ಇನ್ನೂ 2-3 ನನ್ನ ಫ್ರೆಂಡ್ಸ್ ಬರ್ತೀನಿ ಅಂತಂದರೆ ಅವ್ರನ್ನೂ ಕೂಡ ಜೊತೆಲಿ ಕ್ಯಾಂಪಿಂಗ್ ಕರ್ಕೊಂಬರ್ಬೋದು. ಮತ್ತು ಅರ್ಧಕ್ಕರ್ಧ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ, ಅದರಲ್ಲಿ ಫ್ಯೂಯಲ್ ಎಕಾನಮಿ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಇವಾಗ ಹೊಸ ಸೆಟಪ್ ನೋಡೋಣ. ಏನಕ್ಕೆ ಮಾಡಿದ ರೀಸನ್ ಅಂತ ನೋಡಿದ್ರೆ ಇವಾಗ ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಸತಿ ಮಾಡಿಸಿರೋ ಸೆಟಪ್ಪಲ್ಲಿ ಈ ಥರ ಲಿಫ್ಟಿಂಗ್ ಅಪ್ ಟಾಪ್ ಇಟ್ಸಿದ್ದೀನಿ. ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅಂತೇಳಿ ರೈಟ್ ಅಂದರೆ 2 ಸೈಡಲ್ಲಿ ಹುಕ್ ಇದೆ. ನಾರ್ಮಲಿ ನಾವು ಮನೆಯಲ್ಲೆಲ್ಲ ಕಿಟಕಿಗೆ ಏನು ಯೂಸ್ ಮಾಡ್ತೀವಿ ಅದು. ಸೊ ಇದರಲ್ಲಿ ಒಂದು ಫಸ್ಟು ಡ್ರಾಯರ್ ಇದೆ, ಸೇಮ್ ಟು ಸೇಮ್ ಲಾಸ್ಟ್ ಸೆಟಪ್ ಥರ. ಬಟ್ ಇದು ಡ್ರಾಯರ್ ಮಾಡಿಸಿರೋ ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಕಿಚನ್ ಸೆಟಪ್ ಇವಾಗ ಹೊರಗಡೆ ಬರುತ್ತೆ. ಮುಂಚೆ ಇದ್ದಿದ್ದು ಒಂದು ದೊಡ್ಡ ಟ್ರೇ ಏನಿತ್ತು, ಆ ಥರ ಕೂಡ ಇನ್ನೊಂದು ಟ್ರೇ ಕೂಡ ಇದೆ. ಸೊ ಫಸ್ಟ್ನೇ ಕಂಪಾರ್ಟ್ಮೆಂಟ್ ಬಂದು ಡ್ರಾಯರಲ್ಲಿ ಕಟಿಂಗ್ ಬೋರ್ಡು ಮತ್ತು ಕಟ್ಲರೀಸ್ ಮತ್ತು ಏನೆಲ್ಲ ಬೇಕು, ಸೌಟು ಸ್ಪೂನು ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಸೊ ನಾನು ಇದರಲ್ಲಿ ಇದು ಜೇನುತುಪ್ಪ ಮತ್ತು ನಾನು ತುಪ್ಪ ಇಟ್ಕೊಂಡಿರ್ತೀನಿ. ಯಾಕಂದರೆ ಇದು ಚೆಲ್ಲಬಾರ್ದು ಅಂತ ಹೇಳೋ ರೀಸನ್ಗೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಚಿಕ್ಕ ಸ್ಟವ್ ಇದರಲ್ಲೇ ಇರುತ್ತೆ ಆ್ಯಸ್ ಯೂಲ್. ಸೊ ಇನ್ನೊಂದು ಕಂಪಾರ್ಟ್ಮೆಂಟ್ ಅದ್ರ ಕೆಳಗಡೆ ಇರೋದು ಅಂತ ಬಂದರೆ, ಸೊ ಇದು ಸ್ಟೋರಿಂಗ್ ಪರ್ಪಸ್ಗಿದೆ. ಸೇಮ್ ಲಾಸ್ಟ್ ಟೈಮಲ್ಲಿ ಹೇಗಿತ್ತು ಅದೇ ಥರ ಫುಲ್ ಡೆಪ್ತ್ ಇದೆ ಇದರಲ್ಲಿ. ಸೊ ಇದರಲ್ಲಿ ಪಾತ್ರೆ ಜೊತೆಗೆ ನೀವೇನಾದ್ರು ಸ್ಟೋರಿಂಗ್ ಐಟಮ್ ಬೇಕಾದ್ರೂ ಇಟ್ಕೊಳ್ಬೋದು. ಸೊ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಬಂದು ಈ ಬೋರ್ಡು. ಸೊ ಈ ಬೋರ್ಡು ಆ್ಯಶುವಲ್ ಇಟ್ಕೊಂಡಿದ್ದೀನಿ, ಮುಂಚೆ ದೊಡ್ಡದಿತ್ತಲ್ಲ, ಇದನ್ನು ಇವಾಗ ಆಫ್ ಮಾಡಿರೋದೇನಕ್ಕೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ನಾನು ಕುಕಿಂಗ್ ಬೇಕಾಗಿರೋ ಪ್ರಿಪ್ರೇಷನ್ಸ್ ಐಟಮ್ಸ್ನ ಇಲ್ಲಿ ಇಟ್ಕೊತೀನಿ. ಆವಾಗ ಲಿಡ್ ಕ್ಲೋಸ್ ಮಾಡಿಡ್ಬೋದು. ಇಲ್ಲ ಅಂತ ಹೇಳಿದ್ರು ಇಲ್ಲೊಂದು ಸ್ಟವನ್ನು ಇಟ್ಟು ನಾನು ಇನ್ನೊಂದು ಸ್ಟವ್ ತೊಗೊಂಡಿದ್ದೀನಿ, ಲೈಕ್ 1 ಬರ್ನರ್ದು ದೊಡ್ಡ ಸ್ಟವ್. ಅದನ್ನು ಇಟ್ಕೊಂಡು ಕುಕ್ ಮಾಡ್ಬೋದು. ಇವತ್ತು ತಂದಿಲ್ಲ, ಅದಕ್ಕೆ ಲಾಸ್ಟ್ ವಿಡಿಯೋಲಿ ಅದಿದೆ ಆ್ಯಕ್ಚುಲಿ, ಅದರಲ್ಲೇ ಕುಕ್ ಮಾಡಿರೋಂಥದ್ದು. ಈ ಬೋರ್ಡಿಂದ ಹಿಂದೆಗಡೆ ಇರೋವಂಥದ್ದು 2 ಕಂಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಮೆಷರ್ಮೆಂಟ್ ವೈಸ್ ಕರೆಕ್ಟಾಗಿ ನಾನು ಬ್ಯಾಕಪ್ ಪರ್ಪಸ್ಗೆ ಬೂಟೇನ್ ಗ್ಯಾಸ್ ಜೊತೆಗೆ LPG ಗ್ಯಾಸ್ ಏನು ಕ್ಯಾರಿ ಮಾಡ್ತೀನಿ ಆ ಸಿಲಿಂಡರ್ ಇವಾಗ ಇದ್ರೊಳಗಡೆ ಇದೆ. ಸೊ ಇನ್ನೊಂದು ಬ್ಯಾಸ್ಕೆಟ್ ಏನಿದೆ
ನಾನು ಕ್ಯಾರಿ ಮಾಡೋದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇದನ್ನ ಇಟ್ಕೊಂಡಿದ್ದೀನಿ. ಸೊ ಅದ್ರ ಕೆಳಗಡೆ ಕೂಡ ಇರೋ ಸ್ಪೇಸನ್ನು ನಾನು ಸ್ಟೋರೇಜ್ ಯೂಸ್ ಮಾಡ್ಕೊತೀನಿ. ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ಕೂಡ ನಾನು ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಇದರಲ್ಲಿ ಒಂದು ಸ್ಟೆಪ್ಪನ್ನು ಅಪ್ಗ್ರೇಡ್ ಮಾಡಿದ್ದೀನಿ. ನಾನೇನು ನನ್ನ ಹತ್ರ ಇತ್ತು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಈ ಥರ ಬಾಕ್ಸಸ್ ಎಲ್ಲನೂ. ಸೊ ಫ್ಲ್ಯಾಟ್ ಇದೇನು ಯೂಸ್ ಮಾಡ್ತೀನಿ. ಬಟ್ ಈ ಸತಿಯಲ್ಲಿ ನಾನು ಇದಕ್ಕೆ ಮೆಜರ್ಮೆಂಟಿಗೆ ಬೇಕಾಗಿರೋವಂಥ ಕರೆಕ್ಟಾಗಿ ಎಕ್ಸಾಕ್ಟ್ ಸ್ಕ್ವೇರ್ ಬಾಕ್ಸಸ್ ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಈ ಸ್ಕ್ವೇರ್ ಬಾಕ್ಸಸ್ ನೋಡಿ ಕರೆಕ್ಟಾಗಿ ಅದ್ರ ಮೆಜರ್ಮೆಂಟಿಗೆ ಒಳಗಡೆ ಕುತ್ಕೊಂಡ್ಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ಚೆಲ್ಲೋದಾಗಲಿ ಆಡೋದಾಗಲಿ ಮಾಡೋದಿಲ್ಲ. ಸೊ ಇದ್ರ ಕೆಳಗಡೆ ಏನಿದೆ, ಸೊ ಇದರಲ್ಲಿ ಇನ್ನೊಂದು ಅಂತ ಏನು ಹೇಳಿದ್ರೆ ನೋಡಿ, ಈ ಥರ ನಾನು ಹೇಳಿದ ಸ್ಕ್ವೇರ್ ಬಾಕ್ಸಸ್ ಅಂತೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇ ಥರದಲ್ಲಿ ಇನ್ನೊಂದು ಸೆಟ್ ಇದೆ, ನಾನು ಇದನ್ನು ಓಪನಿಂಗ್ ಥರ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ಟಿಕ್ಕು ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ನಿಮಗೆ ಕಂಪ್ಲೀಟ್ ಡೆಪ್ತ್ ಸಿಗುತ್ತೆ. ಅದ್ರ ಒಳಗಡೆ ಕೂಡ ನಿಮಗೆ ಏನು ನಾನು ಈ ಥರ ಸ್ಕ್ವೇರ್ ಬಾಕ್ಸಸ್ ತೊಗೊಂಡಿದ್ದೀನಿ, ಅದು ಆರಾಮಾಗಿ 3 ರಿಂದ 4 ಬಾಕ್ಸು ಆರಾಮಾಗಿ ಫಿಟ್ ಆಗುತ್ತೆ. ಚಿಕ್ಕದೊಂದಿದ್ರೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ 3 ಬಾಕ್ಸ್ ಅಂತೂ ಕಂಪಲ್ಸರಿ ಫಿಟ್ ಆಗುತ್ತೆ. ಒಳಗಡೆ ಏನು ನನಗೆ ಒಂದು ಶೆಲ್ಫ್ ಥರ ಕ್ರಿಯೇಟ್ ಆಗಿದೆ. ಸೊ ಆ ಕಂಪಾರ್ಟ್ಮೆಂಟಲ್ಲಿ ನಾನು ಬಾಕ್ಸಲ್ಲಿ ಇಟ್ಕೊಂಡ್ಮೇಲೆ ನಾನು ಇದನ್ನು ಮುಚ್ಚಿದ್ರೆ ನನಗೆ ಮತ್ತೊಂದು ಶೆಲ್ಫ್ ಥರ ಕ್ರಿಯೇಟ್ ಆಗುತ್ತೆ. ಸೇಮ್ ನಾನು ತೊಗೊಂಡಿರುವಂಥ ಸ್ಕ್ವೇರ್ ಬಾಕ್ಸನ್ನು ನಾನು ಲೋಡ್ ಮಾಡ್ಕೊತೀನಿ ಐಟಮ್ ವೈಸ್. ಸೊ ಲೋಡ್ ಮಾಡ್ಕೊಂಡ ನಂತರ ನನಗೆ ಆರಾಮಾಗಿ ಒಂದು ಎಕ್ಸಾಕ್ಟ್ ಕಂಪಾರ್ಟ್ಮೆಂಟ್ ನನಗೆ ಸ್ಟೋರಿಂಗ್ಗೆ ಸಿಗುತ್ತೆ. ಸೊ ಮತ್ತೆ ಇದನ್ನು ಕ್ಲೋಸ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಯಾವುದು ತಡೆಯೋದಿಲ್ಲ ಮತ್ತು ಅದಕ್ಕೆ ಅಡ್ಡ ಕೂಡ ಆಗಲ್ಲ. ಸೊ ಇದು ನನ್ನ ಹೊಸ ಕಿಚನ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಸೇಮ್ ಟು ಸೇಮ್ ನಾನು DIY ಮಾಡ್ಕೊಂಡಿದ್ದೀನಿ. ಅಂದರೆ ಇದನ್ನು ಎಕ್ಸಾಕ್ಟ್ ನಾನೇ ಮಾಡಿಲ್ಲ, ಇದು ಕಾರ್ಪೆಂಟರ್ ಮಾಡಿದ್ದು. ಬಟ್ ಐಡಿಯಾ ಎಲ್ಲ ನಾನು ನನ್ನ ಮೆಜರ್ಮೆಂಟ್ ಪ್ರಕಾರದಲ್ಲಿ ನನಗೆ ಬೇಕಾಗಿರೋ ಹಾಗೆ ಕಂಪ್ಲೀಟಾಗಿ ಮಾಡಿದ್ದೀನಿ. ಸೊ ಲಾಸ್ಟ್ ಒಂದು ಏನು ಮಾಡಿದ್ದೆ ಅದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದೆ, ಇದು ಒಂದು ಡಿಫ್ರೆಂಟ್ ನೀಡಿಗೆ. ಸೊ ಯಾವಾಗಲೂ ಸ್ನೇಹಿತರೆ ನಾನು ಹೇಳೋದು, ನೀವು ಕ್ಯಾಂಪರ್ ವ್ಯಾನ್ ಬಿಲ್ಡ್ ಮಾಡುವಾಗ ನಿಮ್ಮ ಅವಶ್ಯಕತೆ ತಕ್ಕಾಗೆ ಏನಿರುತ್ತೆ ಆ ಥರ ಬಿಲ್ಡ್ ಮಾಡ್ಕೊಳ್ಳಿ. ಮಾಡಲ್ಸ್ ಎಲ್ಲ ಸೇಮ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸೆಕ್ಷನ್ ಸೇಮ್ ಇರುತ್ತೆ. ಕಿಚನ್ ಇರಲೇಬೇಕು, ಬೆಡ್ರೂಮ್ ಇರಲೇಬೇಕು, ಹಾಗೆ ನಿಮಗೆ ಸ್ಟೋರೇಜ್ ಕೆಪಾಸಿಟಿ, ನೀರಿಗೆ, ಎಲೆಕ್ಟ್ರಿಸಿಟಿಗೆ ಅಂತೆಲ್ಲ ಬೇಕು. ಬಟ್ ಅದನ್ನು ನಿಮ್ಮ ಕನ್ವಿನಿಯೆಂಟಿಗೆ ನೀವು ಮಾಡಿಕೊಂಡಾಗ ನಿಮಗೆ ಬೆಸ್ಟ್ ಸೆಟಪ್ ಆಗಿ ಇರುತ್ತದು ನಿಮ್ಮ ಗಾಡಿ ತಕ್ಕಾಗೆ. ಸೊ ಹಾಗೆ ನಾನು ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲೂ ಏನು ಡಿಫ್ರೆನ್ಸ್ ಇಲ್ಲ. ಸೊ ನಾನು ಲಾಸ್ಟ್ ಟೈಮ್ ಕೂರ್ಗಲ್ಲಿ ಆಲ್ರೆಡಿ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಇದರಲ್ಲೇ ಸ್ಲೀಪಿಂಗ್ ಸೆಟಪ್ ಕೂಡ ಹಾಕ್ಕೊಂಡು ಸೇಮ್ ಟು ಸೇಮ್ ಇರುತ್ತೆ. ಸೀಟ್ ಬೆಂಡ್ ಮಾಡ್ತೀನಿ, ಆ್ಯಂಗಲ್ಸ್ ಹಾಕ್ತೀನಿ, ಮೇಲ್ಗಡೆ ನನಗೆ ಸ್ಲೀಪಿಂಗ್ ಸೆಟಪ್ ಏನಾಗುತ್ತೆ ಅದು ಕ್ಲೀನಾಗಿ ಬೆಡ್ರೂಮ್ ಆಗಿ ಕನ್ವರ್ಟ್ ಆಗುತ್ತೆ. ಮೇಲ್ಗಡೆ ಸ್ಟೋರೇಜ್ ಮತ್ತು ಅಂಡರ್ ಸ್ಟೋರೇಜ್ ನಂಗೆ ಆರಾಮಾಗಿರುತ್ತೆ. ಆನ್ ದ ಗೋಲ್ ಯಾವುದೂ ತೊಂದರೆ ಇರೋದಿಲ್ಲ, ಕ್ಯಾಂಪಿಂಗ್ ಮಾಡುವಾಗ ಏನೂ ತೊಂದರೆ ಇರೋದಿಲ್ಲ. ಸೊ ಸಿಂಪಲ್ ಆಗಿರಲಿ ಮತ್ತು ಒಂದು ಅಪ್ಗ್ರೇಡ್ ಬೇಕು ಅಂತ ಹೇಳಿ ನಾನು ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ನಿಮ್ಗೇನಾದರೂ ಕಾರ್ ಕ್ಯಾಂಪಿಂಗ್ ಅಥವಾ ಕ್ಯಾಂಪರ್ ವ್ಯಾನನ್ನು ಬಿಲ್ಡ್ ಮಾಡಬೇಕು, ಇಲ್ಲ ಕಾರ್ ಕ್ಯಾಂಪಿಂಗ್ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತ ಹೇಳಿದ್ರೆ, ನನಗಿರೋ ಎಕ್ಸ್ಪೀರಿಯೆನ್ಸಲ್ಲಿ, ನನಗಿರೋ ಅಷ್ಟು ನಾಲೆಡ್ಜಲ್ಲಿ, ಸೊ ನಾನೇನು ಮಾಡ್ಕೊಂಡಿದ್ದೀನಿ ನನ್ನದು ಸೆಟಪ್ ಪ್ರಕಾರದಲ್ಲಿ ನಾನು ನಿಮಗೆ ಸಜೆಷನ್ಸ್ ಕೊಡ್ಬೋದು. ಇಲ್ಲ ನೀವೇನೋ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಖಂಡಿತವಾಗೂ ನನ್ನ ಕೈಲಾದ ಮಟ್ಟಿಗೆ, ಇಲ್ಲ ನನಗೆ ಗೊತ್ತಿರೋಷ್ಟು ನಾಲೆಜನ್ನು ನಾನು ಶೇರ್ ಮಾಡ್ತೀನಿ. ಸೊ ನನಗೆ ತುಂಬ DMs ಬರ್ತಾ ಇರುತ್ತೆ. ಸೊ ತುಂಬ ಜನ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಅಂತ ಹೇಳಿ ಅನಿಸುತ್ತೆ. ಅದನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೌತ್ ಇಂಡಿಯಾದಲ್ಲಿ ಈಗಷ್ಟೇ ಸ್ಟಾರ್ಟ್ ಆಗ್ತಾ ಇದೆ ಕ್ಯಾಂಪರ್ ವ್ಯಾನ್ದು ವ್ಲಾಗಿಂಗ್. ಇಲ್ಲ ಅಂತ ಹೇಳಿದ್ರೆ ವ್ಲಾಗಿಂಗ್ ಅನ್ನೋದಕ್ಕಿಂತನೂ ಕಾರ್ ಕ್ಯಾಂಪಿಂಗ್ ಮತ್ತು ಓವರ್ಲ್ಯಾಂಡಿಂಗ್ ಏನು ಲೈಫ್ ಸ್ಟೈಲ್ ಇದೆ ಅದು ಈಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ತುಂಬ ಖುಷಿಯಾಗುತ್ತೆ, ಇನ್ನೂ ಡೆವಲಪ್ ಆಗಬೇಕು. ಸೊ ನಿಮಗೆಲ್ಲ ಯಾರೆಲ್ಲ ಓವರ್ಲ್ಯಾಂಡಿಂಗ್ ಇಲ್ಲಾಂದರೆ ಕ್ಯಾಂಪರ್ ವ್ಯಾನ್ ಮಾಡಬೇಕು ಅಂತ ಅನಿಸುತ್ತೆ, ಇಲ್ಲ ಗೊತ್ತಿರ್ತಾರೆ, ಅವ್ರಿಗೆಲ್ಲ ಇದನ್ನು ಶೇರ್ ಮಾಡಿ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ಸೆಟಪ್ ಅಪ್ಗ್ರೇಡ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ಅಥವಾ ಕ್ಯಾಂಪರ್ ವ್ಯಾನ್ ಬ್ಲಾಗನ್ನು ಕನ್ನಡದಲ್ಲಿ ನೋಡೋದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್.